विश्वंजमे महात्मे पवित्रमे ज्ञातंजमे सूक्ष्मे सुसूक्ष्मे सिरंजमे रजस्तमे रतंजमे मदंजमे क्षुरंजमे नामंजमे कीनंजमे दीर्घायुपंजमे अनंतंजमे अभयंजमे सुगंजमे शेनंजमे सुगांजमे स्त्रीनंजमे नमः ಕಾಲ್ ನೋಡ್ಕೋಬೇಕು ಮಾತ್ರ ಕಾಲ ದೇವರಲ್ಲ ಕಾಲ್ ಅಂತರವಯೇ ವೈಷ್ಣವೇಂದೇವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ. ಅತ್ಯಂತ ದಯಾಲವೇ ಇರತಕ್ಕಂತಹ ದಾಸವರೇಣ್ಯರಾದ ಅಪರೋಕ್ಷ ಜ್ಞಾನಿಗಳಾದ ಶೇಷದಾಸರ ಪರಮ ಪವಿತ್ರವಾದ ಆರಾಧನೆಯ ಪರ್ವದಿನವಾಗಿರ್ತಕ್ಕಂಥದ್ದಾಗಿ ಶೇಷದಾಸರು ವಾಯುದೇವರ ಮುಖ್ಯಪ್ರಾಣದೇವರ ವಿಶೇಷವಾದ ಸೇವೆಯನ್ನು ಮಾಡಿ ಅನಂತರದಲ್ಲಿ ಇಲ್ಲಿ ಬಂದು ರುದ್ರದೇವರ ಪ್ರೀತಿಗೋಸ್ಕರವಾಗಿ 5 ಕೋಟಿ ಪಂಚಾಕ್ಷರಿ ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ ಅನಂತಕ್ಕೇರಿ ಕೊನೆಗೆ ಎಲ್ಲ ಭಕ್ತರನ್ನು ಅನುಗ್ರಹಿಸೋದಕ್ಕೋಸ್ಕರ ಇದೇ ಕ್ಷೇತ್ರದಲ್ಲಿ ಅವರು ನೆಲೆಸಿರತಕ್ಕಂತಹ ಮಹಾನುಭಾವರಾಗಿದ್ದಾರೆ. ಇದು ಆದಿಶಿಲಾ ಕ್ಷೇತ್ರ ಅಂತ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಕ್ಷೇತ್ರ. ಮೊಟ್ಟ ಮೊದಲ ಶಿಲೆಯನ್ನ ಅಡಿಗಲ್ಲನ್ನ ಈ ಪರಿಸರದಲ್ಲಿ ಇಟ್ಟಿದ್ದರಿಂದ ಇದಕ್ಕೆ ಆದಿಶಿಲಾ ಕ್ಷೇತ್ರ ಅಂತ ಆ ರೀತಿ ಪ್ರಖ್ಯಾತವಾಗಿರ್ತಕ್ಕಂಥದ್ದಾಗಿದೆ. ಆ ಹಿನ್ನೆಲೆಯಲ್ಲಿ ಪರಮಾತ್ಮ ಶ್ರೀನಿವಾಸ ದೇವರು ವೆಂಕಟಾಚಲ ಬೆಟ್ಟದಲ್ಲಿ ನೆಲೆಸಿದರೆ ಅದೇ ಶ್ರೀನಿವಾಸ ದೇವರು ಬೇಟೆಗೋಸ್ಕರ ಒಮ್ಮೆ ಈ ಕಡೆ ಬಂದಾಗ ಈ ಪರಿಸರ ಬಹಳ ಇಷ್ಟವಾಗಿ ಆ ಬೇಟೆಯನ್ನ ಮಾಡುವ ಹಿನ್ನೆಲೆಯಲ್ಲಿ ಕೈಯಲ್ಲಿ ಬಿಲ್ಲು ಮತ್ತೆ ಬಾಣವನ್ನು ಹಿಡ್ಕೊಂಡು ಸ್ವಯಂ ವ್ಯಕ್ತನಾಗಿ ಪರಮಾತ್ಮ ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಹೇಳುವಂತಹ ವಿಷಯ ಏನು ಅಂತಂದರೆ, ಶೇಷದಾಸರು ಭಗವಂತನಲ್ಲಿ ಯಾವ ರೀತಿಯಾದಂತಹ ಭಕ್ತಿಯನ್ನು ಮಾಡ್ತಾ ಇದ್ರು, ಅವರ ಒಂದು ಜ್ಞಾನ ಎಂತಹದ್ದು, ಅವರು ರೋಗ ಪರಿಹಾರಕರೂ ಆಗಿದ್ದಾರೆ ಹೇಗೆ ಅಂತನ್ನುವುದನ್ನ ಒಂದೊಂದು ವಿಷಯವನ್ನು ನನಗೆ ಕೊಟ್ಟಂತಹ ಸಮಯದಲ್ಲೇ ಮುಗಿಸ್ತೀನಿ ಅದನ್ನ.